ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ರೈಸ್ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ನೀವು ಲಂಚ್ಗೂ ಮಾಡ್ಕೋಬೋದು, ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಯಾವುದಕ್ಕಾದ್ರೂ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡ್ಬೋದು. ಇದು ತುಂಬ ರುಚಿಯಾಗಿರೋಂತಹ ಒಂದು ರೈಸ್ ಬಾತು, ಕ್ಯಾಪ್ಸಿಕಮ್ ಬಾತ್ ಅಂತ ಹೇಳ್ಬೋದು. ಕ್ಯಾಪ್ಸಿಕಮ್ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬೇರೆ ಬೇರೆ ರೀತಿ ಮಾಡ್ತಾರೆ ಜನ. ಕ್ಯಾಪ್ಸಿಕಮ್ ರೈಸ್ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ರೀತಿ ನೀವು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನಮ್ಮ ಮನೇಲಂತೂ ಎಲ್ರಿಗೂ ಇದು ಇಷ್ಟ. ನೀವು ಇದೇ ರೀತಿ ಮಾಡಿ ನೋಡಿ. ಕ್ಯಾಪ್ಸಿಕಮ್ ರೈಸು ತುಂಬ ಚೆನ್ನಾಗಿದೆ. ಫಸ್ಟ್ ಇದಕ್ಕೆ ನಾನು ಮಸಾಲೆ ಹುರ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಚಕ್ಕೆ ಹಾಕಿದ್ದೀನಿ ಒಂದು ಸಣ್ಣ ಚೂರು. ಆಮೇಲೆ ಲವಂಗ ಒಂದು 4 ಹಾಕಿದ್ದೀನಿ. ಯಾಕಂದರೆ ನಾನು ಕಡಿಮೆ ಮಾಡ್ತಾಯಿದ್ದೀನಿ, ಅದನ್ನು ಕಡಿಮೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮಸಾಲೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಈಗ ಒಂದು 4-5 ಕಾಳು ಮೆಣಸು ಹಾಕ್ಕೊಂಡೆ. ಇದು ಏಲಕ್ಕಿ ಕಾಳನ್ನು ತೆಗೆದುಬಿಟ್ಟು, ಸಿಪ್ಪೆ ತೆಗೆದುಬಿಟ್ಟು ಕಾಳನ್ನು ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಇದೆ ಇದರಲ್ಲಿ. ಆಮೇಲೆ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಆದಮೇಲೆ ಉದ್ದಿನಬೇಳೆ 1/2 ಚಮಚದಷ್ಟು. ಕಡಲೆಬೇಳೆ ಅಷ್ಟೇ, ಉದ್ದಿನಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ ಕೊತ್ತಂಬರಿ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಬೀಜ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, 1/2 ಚಮಚದಷ್ಟು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಸ್ವಲ್ಪನೇ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಡ್ರೈ ಫ್ರೈ ಮಾಡ್ತಾಯಿದ್ದೀನಿ, ಅಂದರೆ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಏನು ಎಣ್ಣೆಯನ್ನು ಹಾಕ್ತಾಯಿಲ್ಲ, ಹೀಗೆ ಫ್ರೈ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಈ ಬೇಳೆಗಳು ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು. ಅಂದರೆ ಗೊತ್ತಾಗುತ್ತೆ ನಿಮಗೆ, ಬೇಳೆಗಳು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ಪರಿಮಳನೂ ಬರುತ್ತೆ ನೋಡಿ. ಈ ಥರ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದನ್ನು ಡ್ರೈ ರೋಸ್ಟು ಚೆನ್ನಾಗಿ ಅದನ್ನು ಈ ಥರ ರೋಸ್ಟ್ ಮಾಡ್ಕೊಂಡ್ಮೇಲೆ, ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಲ್ಲಿ ಅದನ್ನು ಇಡ್ತಾಯಿದ್ದೀನಿ. ಇದು ಮರಾಠಿ ಮೊಗ್ಗು. ಅದ್ರ ಜೊತೆನೇ ನೀವು ಫ್ರೈ ಮಾಡ್ಕೋಬೋದು. ಅದು ಸ್ವಲ್ಪ ದೊಡ್ಡ ಇದೆಯಲ್ವ, ಅದಕ್ಕೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅದು ಆಗಲ್ಲ, ಅದ್ರ ಜೊತೆ ಇದು ಆಗಲ್ಲ ಅಂತ ನಾನು ಸಪ್ರೇಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ, ಮರಾಠಿ ಮೊಗ್ಗು. ಇದು ಆಮೇಲೆ ಒಣಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ 4 ಹಾಕಿದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನನಗೆ ಇದು ಕರೆಕ್ಟಾಗಿದೆ. ನಾನಿವತ್ತು ಮಾಡಿರೋ ಇದರಲ್ಲಿ ಅಷ್ಟಾಗಿದ್ದರೆ ನಮಗೆ ಚೆನ್ನಾಗಿರತ್ತೆ. ಇಷ್ಟು ಖಾರನೇ ಇತ್ತು, ಏನು ತುಂಬ ಸಪ್ಪಗೆ ಇರಲಿಲ್ಲ. ಬ್ಯಾಡಗಿ ಮೆಣಸು 4. ನೀವು ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಅದನ್ನು ಕೂಡ ಫ್ರೈ ಮಾಡಿ ಅದ್ರ ಜೊತೆ ಸೇರಿಸ್ಕೊಂಡೆ, ಮರಾಠಿ ಮೊಗ್ಗು ಮತ್ತು ಬ್ಯಾಡಗಿ ಮೆಣಸು. ಇದನ್ನೆಲ್ಲ, ಈ ಮಸಾಲೆಗಳೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮರಾಠಿ ಮೊಗ್ಗು. ಇದನ್ನು ತಣಿಯಕ್ಕೆ ಬಿಟ್ಬಿಡಿ, ಆರಕ್ಕೆ ಬಿಟ್ಬಿಡಿ ಅದನ್ನು. ಆಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹುಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಮಸಾಲೆಗಳನ್ನು ಹುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಸಾಧ್ಯ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಇದ್ದರೂ ಏನು ಪರವಾಗಿಲ್ಲ, ಸ್ವಲ್ಪ ತರಿ ಇದೆ, ನುಣ್ಣಗೆ ಆದರೂ ಚೆನ್ನಾಗಿರತ್ತೆ. ನೀವು ನುಣ್ಣಗೆ ಮಾಡ್ಕೊಳ್ಳಿ. ನಾನು ಅರ್ಜೆಂಟಲ್ಲಿ ಇದ್ದೀನಿ ಇವತ್ತು, ಅದರಿಂದ ಪರವಾಗಿಲ್ಲ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ರುಚಿ ತುಂಬಾ ಚೆನ್ನಾಗಿ ಬಂದಿದೆ. ಹೆಚ್ಚು ತರಿ ಇರಲಿಲ್ಲ, ಅದು ಅಷ್ಟಿದ್ರೆ ಏನು ಆಗಲ್ಲ ಅದು. ಇದು ನೋಡಿ, ನಾನು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ. ಎಲ್ಲ ಎಣ್ಣೆನೂ ಹಾಕ್ಕೋಬೋದು, ನೀವು ಎಣ್ಣೆ ಹಾಕಿದರೂ ಮಾಡ್ಕೋಬೋದು. ಎಣ್ಣೆಗಿಂತಲೂ ತುಪ್ಪ ತುಂಬ ರುಚಿ ಬರುತ್ತೆ. ತುಪ್ಪದ ಪರಿಮಳ ಈ ಮಸಾಲೆ ಜೊತೆ. ತುಪ್ಪ ಬಿಸಿ ಆದಾಗ 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಇದೆಯಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗುವವರೆಗೂ ಅದನ್ನು ಬಿಡಿ, ಅಂದರೆ ಸ್ವಲ್ಪ ಅದು ಪರಿಮಳ ಬಿಡೋವರೆಗೂ ಬಿಸಿ ಆಗಲಿ. ಸ್ವಲ್ಪ ಸ್ಪೂನಲ್ಲಿ ಅದನ್ನು ಆ ಕಡೆ ಈ ಕಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ನಾವು ಹೆಚ್ಚಿಟ್ಟಿರೋ ಈರುಳ್ಳಿ ಇದೆಯಲ್ವ, ಉದ್ದೋದಕ್ಕೆ ಎಷ್ಟು ತೆಳ್ಳಗೆ ಬರೋಷ್ಟು ಮಾಡ್ಕೊಳ್ಳಿ ನೀವು ಉದ್ದೋದಕ್ಕೆ. ಅದು ಎಳೆ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹುರಿದಾಗ ಬರುತ್ತೆ, ಅದು ಎಳೆ ಆಗಿರುತ್ತೆ. 2 ಈರುಳ್ಳಿ ಹಾಕಿದ್ದೀನಿ, ಸಣ್ಣದು. ಹೆಚ್ಚು ದೊಡ್ಡ ಇಲ್ಲ, ಅದು ಮೀಡಿಯಮ್ ಸೈಜ್ ಅಷ್ಟೇ. ಅದರಿಂದ 2 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೇರೆ ಬೆಳ್ಳುಳ್ಳಿ ಶುಂಠಿ ಹಾಕಲ್ಲ ನಾನು. ಈರುಳ್ಳಿನ ಬಾಡಿಸ್ಕೊಳ್ಳಿ, ಚೆನ್ನಾಗಿ ಬಾಡ್ಕೊಳ್ಳಿ. ಅದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಸ್ಪೂನಲ್ಲಿ. ದೊಡ್ಡ ಸ್ಪೂನ್ ಬೇಕಾದ್ರೆ ದೊಡ್ಡ ಸ್ಪೂನ್ ತೊಗೊಳ್ಳಿ. ನಾನು ಅದೇ ಸ್ಪೂನ್ ತೊಗೊಂಡಿದ್ದೀನಿ. ಯಾವುದು ಈಗ ನಾನು ತೊಗೊಂಡಿದ್ದೆ ಅಲ್ವ ಮೊದಲೇ, ಅದಕ್ಕೋಸ್ಕರ ಅದನ್ನೇ ತೊಗೊಂಡೆ. ಅದು ಇತ್ತಲ್ಲಿ. ಆಮೇಲೆ ಈರುಳ್ಳಿ ಬಾಡಿದ ಮೇಲೆ ಈ ಕ್ಯಾಪ್ಸಿಕಮನ್ನು ಅದಕ್ಕೆ ಹಾಕ್ಕೊಳ್ಳಿ. ಹೆಚ್ಚಿಟ್ಟಿರೋ ಕ್ಯಾಪ್ಸಿಕಮ್ ಇದೆಯಲ್ವ, ಅದೆಲ್ಲ. ನೀವು ರೆಡ್ ಅಥವಾ ಯೆಲ್ಲೋ ಕಲರಿಂದ ಬರುತ್ತಲ್ಲೋ ಕ್ಯಾಪ್ಸಿಕಮ್, ಅದನ್ನು ಹಾಕ್ಕೋಬೋದು. ಕಲರ್ ಆಗಿರುತ್ತೆ, ಅದು ಚೆನ್ನಾಗಿರುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅವಾಗ ಅದು.
ಇಲ್ಲಾಂದರೂ ಇದು ಮಾತ್ರನೂ ಸಾಕು, ಪರಿಮಳ ಬರುತ್ತೆ ಚೆನ್ನಾಗಿ. ನೋಡಿ, ಇದನ್ನು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದನ್ನು ಹಾಗೆ ಸ್ವಲ್ಪ ಹೊತ್ತು ಈ ಥರ ಅದು ಸ್ವಲ್ಪ ಫ್ರೈ ಆದಂಗೆ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅದು, ಆಮೇಲೆ ಬೇಯುತ್ತೆ. ಈಗ ಇದಕ್ಕೆ ಈ ಮಸಾಲೆ ಹುರಿದು ಹುಡಿ ಮಾಡಿ ಇಟ್ಟಿದ್ದೀನಲ್ವ ಮಿಕ್ಸಿ ಜಾರಲ್ಲಿ, ಮಿಕ್ಸಿಲಿ ಇದೆಯಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ಪುಡಿನ ಎಲ್ಲ ಅದನ್ನು ಸ್ವಲ್ಪ ಹೊತ್ತು ಅದನ್ನು ತಿರುಗಿಸ್ಕೊಳ್ಳಿ ಕೈಯಲ್ಲಿ. ಅದು ಮಿಕ್ಸ್ ಆಗಲಿ ಚೆನ್ನಾಗಿ, ತರಕಾರಿಗಳಿಗೆ ಮಿಕ್ಸ್ ಆಗಿ ಅದರ ಇದು ಪರಿಮಳ ಬಿಟ್ಕೋಬೇಕು. ಆ ತುಪ್ಪದಲ್ಲಿ ಅದು ಫ್ರೈ ಆಗಬೇಕು. ಸ್ವಲ್ಪ ತುಪ್ಪ ಇರುತ್ತಲ್ವ ಅದರಲ್ಲಿ, ಮಸಾಲೆ ಜೊತೆ ಈ ತರಕಾರಿಗೆಲ್ಲ ಎಳ್ಕೊಳ್ಳುತ್ತೆ ಅದು. 1-2 ನಿಮಿಷ ಆ ಥರ ನೀವು ಫ್ರೈ ಮಾಡಿದರೆ. ಈಗ 1 ಚಮಚದಷ್ಟು ಇದು ಸೋಂಪು ಹುಡಿ ಹಾಕ್ತಾಯಿದ್ದೀನಿ. ಸೋಂಪು ಇದೆಯಲ್ವ, ಅದ್ರದ್ದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕು ಅಂದರೆ ಇಡಿಯನ್ನೇ ಜಜ್ಜಿ, ಕಲ್ಲಲ್ಲಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದರೂ ಆಗ್ಬೋದು. ಯಾಕೆಂದರೆ ಬಾಯಿಗೆ ಕಸದ ಥರ ಸಿಗುತ್ತೆ, ಒಂಥರ ಇದರ ಥರ ಒಂದು ಬಾಯಿಗೆ ಏನೋ ಅಗಿಯಕ್ಕೆ ಸಿಕ್ಕಿದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಪುಡಿ ಮಾಡಿ ಇಟ್ಟಿರೋದು. ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಅಕ್ಕಿನ ತೊಳೆದಿಟ್ಟಿದ್ದೀನಿ, ಹಾಕ್ತಾಯಿದ್ದೀನಿ. ಇದು 2.5 ಗ್ಲಾಸ್ ಇದೆ ಇದರಲ್ಲಿ ಅಕ್ಕಿ. ನಾನು ಯಾವಾಗಲೂ ಅಳತೆ ಮಾಡೋ ಗ್ಲಾಸಲ್ಲಿ 2.5 ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ. ಅದೇ ಗ್ಲಾಸಲ್ಲಿ ನೀರು ಮತ್ತೆ ಅಳತೆ ಮಾಡಿಕೊಂಡ್ರೆ ಆಯಿತು. 2.5 ಗ್ಲಾಸ್ನಷ್ಟು ಅಕ್ಕಿಗೆ ಇಷ್ಟೇ ತರಕಾರಿ ಹಾಕಿದ್ದೀನಿ, ಇಷ್ಟೇ ಮಸಾಲೆ ಹಾಕ್ಕೊಂಡಿದ್ದೀನಿ. 2.5 ಗ್ಲಾಸಿಗೆ 5 ಗ್ಲಾಸ್ ನೀರು, ಡಬಲ್. ಯಾವಾಗಲೂ ಹಾಗೆ. ನಾನು ಊಟಕ್ಕೆ ಮಾಡುವ ಬರೀ ಅನ್ನ ಆದರೆ ನಾನು ಮೆತ್ತಗೆ ಮಾಡ್ತೀನಿ. 1 ಗ್ಲಾಸಿಗೆ 2.5 ಗ್ಲಾಸ್ ಹಾಕ್ತೀನಿ ನೀರು. ಇದೀಗ ನಾನು 1 ಗ್ಲಾಸಿಗೆ 2 ಗ್ಲಾಸ್ನ ಹಾಗೆ, 1ಕ್ಕೆ 2 ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ 5 ಗ್ಲಾಸ್ ಮಾತ್ರ ನೀರು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಉದುರಾದ್ರೇ ಚೆನ್ನಾಗಿರೋದು. ನಾವು ಅನ್ನ ಸಾರಿನೊಟ್ಟಿಗೆ ಊಟ ಮಾಡೋದಾದರೆ ಅನ್ನ ಮೆತ್ತಗೆ ಬೇಕು ನಮ್ಮ ಮನೇಲಿ ಎಲ್ಲರೂ ಮೆತ್ತಗೆ ಬೇಯಿಸ್ತಾರೆ. ಅದರಿಂದ ನಾನು ಸ್ವಲ್ಪ ನೀರು ಹೆಚ್ಚು ಹಾಕ್ಕೊಡ್ತೀನಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಉಪ್ಪು ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ. ನೀವು ಈ ರೈಸ್ ಬಾತ್ಗಳಿಗೆಲ್ಲ ಹಿಂಗೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡೆ ಉಪ್ಪಾದಮೇಲೆ. ಆ ನೀರಲ್ಲಿ ಸ್ವಲ್ಪ ಹೆಚ್ಚೇ ಉಪ್ಪಿರಲಿ. ಇದೀಗ ಒಣ ಬಟಾಣಿ ನಾನು ನೆನೆಸಿಟ್ಟಿದ್ದೀನಿ, ಅದರಿಂದ ನೀರನ್ನು ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿನೂ ಹಾಕ್ಕೋಬೋದು. ನಾನು ಒಣ ಬಟಾಣಿ ಆದ್ದರಿಂದ ಒಣ ಬಟಾಣಿ ಆದರೆ ನೀವು ನೆನೆಸಿ ಹಾಕಿರಬೇಕು. ನಿನ್ನೆನೆ ಅಟ್ಲೀಸ್ಟ್ ಬೆಳಗ್ಗೆನೆ, ಮಧ್ಯಾಹ್ನ ಮಾಡೋದಾದರೆ ಬೆಳಗ್ಗೆನೆ ನೆನೆಸಿ ಹಾಕಬೇಕು. ಸ್ವಲ್ಪ ಲೇಟ್ ನೀವು ನೆನೆಸ್ತೀರಾ, ಆ ದಿನ ನೆನೆಸ್ತೀರಾ ಅಂದರೆ ಬಿಸಿನೀರಲ್ಲಿ ನೆನೆಸಿ. ಬಿಸಿ ಬಿಸಿ ಅಂದರೆ ನೀರು ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ನೆನೆಯಕ್ಕೆ ಹಾಕಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗಿಸಿ ಸಿಮ್ಗೆ ಹಾಕಿ 5 ನಿಮಿಷ ಬೇಯಿಸಿದ್ದೀನಿ. ಆಗಿದೆ ನೋಡಿ. ಈಗ ಇದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಅದು ಯಾಕಂದರೆ ಅನ್ನ ಮೇಲಿರುತ್ತೆ, ತರಕಾರಿ ಕೆಳಗಿರುತ್ತೆ, ಮಿಕ್ಸ್ ಆಗಿರಲ್ಲ. ಅದಕ್ಕೆ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೆಳಿಗ್ಗೆನ ತಿಂಡಿಗೂ ತಿಂಡಿ ಬದಲೇನು ನೀವು ರೈಸ್ ಬಾತ್ ಮಾಡೋದಾದರೆ ಮಾಡ್ಕೋಬೋದು. ಬೆಳಿಗ್ಗೆನೂ ಕಾಫಿಗೆ ಮಾಡ್ತೀವಲ್ವ, ಅದು ತುಂಬಾ ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಚೆನ್ನಾಗಿದೆ, ತಿನ್ನೋದಕ್ಕಂತೂ ಸೂಪರಾಗಿತ್ತು ಸ್ನೇಹಿತರೆ. ಇದಕ್ಕೆ ನಾನು ಸೌತೆಕಾಯಿ ರಾಯ್ತಾನೂ ಮಾಡಿದ್ದೆ, ಸೌತೆಕಾಯಿ ಬಜ್ಜಿ ಥರ, ಅಂದರೆ ಮೊಸರು ಗೊಜ್ಜಿ ಥರ. ಮೊಸರು ಗೊಜ್ಜಿಗೆ ಸೌತೆಕಾಯಿ ಹಾಕಿ ನಾನು ಮೊನ್ನೆ ತೋರಿಸಿದ್ದೆ ಅಲ್ವ ಯಾವುದೊಂದು ರೈಸ್ ಬಾತ್ ಜೊತೆ, ಅದೇ ಥರ ಮಾಡಿದ್ದೆ ಇದಕ್ಕೂ. ಅದು ಇಲ್ಲದೇ ಹಾಗೆ ತಿನ್ನೋಕ್ಕಾಗುತ್ತೆ. ಇದು ಬಜ್ಜಿ ಇಲ್ಲದೇನು, ಮೊಸರು ಬಜ್ಜಿ ಇಲ್ಲದೇನು ಹೀಗೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು. ತುಂಬಾ ಟೇಸ್ಟಿಯಾಗಿದೆ. ಹೊಟ್ಟೆ ತುಂಬಿದ ಮೇಲೂ ತಿನ್ನೋಣ ಅನ್ನಿಸ್ತಾ ಇತ್ತು, ಅಷ್ಟು ರುಚಿಯಾಗಿದೆ. ನೀವು ಬೇಕಾದ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಮಾಡಿ ನೋಡಿ, ಇದೇ ಮಸಾಲೆ ಹಾಕಿ ಮಾಡಿ ನೋಡಿ, ತುಂಬ ರುಚಿಯಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಮಸಾಲೆಗಳೆಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು, ನೀವು ಇದೇ ಥರ ಮಾಡ್ತೀರಾ, ಬೇರೆ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.